ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸರ್ಕಾರದ ಕಡೆಯಿಂದ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಅಪ್ಡೇಟ್ ಬಂದಿದೆ. ಯಾಕಂದರೆ ಸಾಕಷ್ಟು ಈಗ 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾನೆ ಇಲ್ಲ. ಎಲೆಕ್ಷನ್ ಬರೋ ಟೈಮಲ್ಲಿ ಕಂಟಿನ್ಯೂಸ್ ಹಣ ಜಮೆ ಮಾಡಿದ್ರು, ಆಮೇಲೆ ಹಾಕಿದ್ರು, ಆಮೇಲೆ ಸ್ವಲ್ಪ ಜನಕ್ಕೆ ಬಂದೆ, ಇನ್ನೂ ಸ್ವಲ್ಪ ಜನಕ್ಕೆ ಬರೋದಿಲ್ಲ, ಕೇಳಿದಾಗೆಲ್ಲ ಟೆಕ್ನಿಕಲ್ ಇಶ್ಯೂ ಅಂತ ಹೇಳೋರು. ಸೊ ಕೊನೆಗೂ ಕೂಡ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳ ಹಣ ಇನ್ನು 4ರಿಂದ 5 ದಿವಸದಲ್ಲಿ ಜಮೆ ಆಗುತ್ತೆ. ಹಾಗೆ ಏಪ್ರಿಲ್ ತಿಂಗಳ ಹಣ ಇನ್ನು 8ರಿಂದ 10 ದಿವಸದಲ್ಲಿ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೋಪ್ಫುಲಿ ಅವ್ರು ಹೇಳ್ದಂಗೆ ಜಮೆ ಮಾಡಿದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿ ಸತಿ ಹಿಂಗೆ ಮಾಡ್ತಾರೆ, 2-3 ತಿಂಗಳಿಂದ ಪೆಂಡಿಂಗ್ ಉಳಿಸ್ಕೊಂಡ್ಬಿಡ್ತಾರೆ. ಮತ್ತು ಇನ್ನು 2-3 ತಿಂಗಳು ಇವಾಗ ಏನಾಗುತ್ತೆ ಅಂತಂದರೆ ಒಂದು ತಿಂಗಳು ಹಣ ಜಮೆ ಮಾಡಿದ್ರು ಕೂಡ ಒಂದು ಮಿನಿಮಮ್ ಒಂದು 15ರಿಂದ 20 ದಿವಸನಾದರೂ ಬೇಕಾಗುತ್ತೆ. ಕೆಲವೊಂದು ಟೈಮು ಇನ್ನೂ ಜಾಸ್ತಿನೇ ಬೇಕಾಗುತ್ತೆ. ಯಾಕಂದರೆ ಒಂದೊಂದು ಸತಿ ಜಾಸ್ತಿ ಜನಕ್ಕೆ ಹಾಕೊತ ಹೋಗ್ತಾರೆ, ಕೆಲವೊಂದು ಸತಿ ತುಂಬ ಕಡಿಮೆ ಜನಕ್ಕೆ ಹಾಕೊಂಡು ಹೋದಾಗ ಒಂದೊಂದು ಸತಿ ಇಡೀ ತಿಂಗಳು ಬೇಕಾಗುತ್ತೆ ಆ ತಿಂಗಳು ಜಮೆ ಮಾಡೋದಕ್ಕೆ. ಸೊ ಹಾಗಾಗಿ ಇದರಿಂದ ಮಹಿಳೆಯರಿಗೂ ಕೂಡ ಕನ್ಫ್ಯೂಷನ್ ಆಗೋಗುತ್ತೆ. ಯಾವ ತಿಂಗ್ಳದ್ದು ಬರ್ತಿದೆ, ಯಾವ ತಿಂಗ್ಳದ್ದು ಬಂದಿಲ್ಲ, ನಿಜವಾಗ್ಲೂ ಹಣ ಹಾಕ್ತಿದ್ದಾರಾ ಇಲ್ಲ ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ. ಸೊ ಕೊನೆಗೂ ಕೂಡ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಹಣ ಹಾಕಿದ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಮತ್ತೆ ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಹೇಳಿದರೆ ಇನ್ನೂ ಕೂಡ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇದೆ. ಈಗ ಅವ್ರು ಹೇಳಿರೋ ಪ್ರಕಾರ ಮಾರ್ಚ್ ತಿಂಗಳದು 4ರಿಂದ 5 ದಿವಸ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು. ಪ್ರತಿ ಸತಿ ಹಿಂಗೆ ಮಾಡ್ತಾರೆ, ಹಾಕಿದ್ರೆ ಕರೆಕ್ಟಾಗಿ ಹಾಕ್ತಾರೆ, ಇಲ್ಲಾಂದರೆ ಹಾಕೋದೇ ಇಲ್ಲ. ಎಲೆಕ್ಷನ್ ಇರಬೇಕಾದ್ರೆ ಕರೆಕ್ಟಾಗಿ ಆಗ್ತಿದ್ರು, ಅವಾಗ ಏನು ಟೆಕ್ನಿಕಲ್ ಇಶ್ಯೂ ಇರ್ತಿರ್ಲಿಲ್ಲ, ಏನೂ ಪ್ರಾಬ್ಲಮ್ಸ್ ಬರ್ತಿರ್ಲಿಲ್ಲ. ಈಗ ಎಲೆಕ್ಷನ್ ಮುಗಿದ ಕೂಡಲೇ ಇವರಿಗೆ ಟೆಕ್ನಿಕಲ್ ಇಶ್ಯೂ ಬರುತ್ತೆ, ಆವಾಗೇ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ಶುರುವಾಗುತ್ತೆ. ಯಾಕೆ ಈ ಥರ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಹೇಳಬಾರ್ದು, ಹೇಳಿದ್ರೆ ಕರೆಕ್ಟಾಗಿ ಹಾಕಬೇಕು. ಈಗ ಹೇಳಿದ್ದಾರೆ 4-5 ದಿವಸದಲ್ಲಿ ಮಾರ್ಚ್ ತಿಂಗಳದ್ದು ಬರುತ್ತೆ ಅಂತ, ಹೋಪ್ಫುಲಿ ಬರುತ್ತೆ ಅಂತ ಅನಿಸುತ್ತೆ. ಈಗ ಅನ್ನಭಾಗ್ಯ ಯೋಜನೆದು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಈ ತಿಂಗಳಿಂದ ಅಂದರೆ ಇದೇ ಮೇ ತಿಂಗಳಿಂದ ನಿಮಗೆ ಅಕ್ಕಿ ಜೊತೆ ಜೋಳ ಅಥವಾ ರಾಗಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಕೊಡ್ತಾರಾ ಇಲ್ಲ, ಕೊಟ್ಟ ಮೇಲೇ ಗ್ಯಾರಂಟಿ. ಯಾಕಂದರೆ ಇವ್ರುಗಳು ಏನು ಮಾಡ್ತಾರೆ ಅಂದರೆ ಬಂದು ಮೀಡಿಯಾ ಮುಂದೆ ಹೇಳಿಬಿಡ್ತಾರೆ, ನಾವು ಅದನ್ನು ಘೋಷಣೆ ಮಾಡಿದ್ದೀವಿ, ಇದನ್ನು ಘೋಷಣೆ ಮಾಡ್ತೀವಿ, ಅದನ್ನು ಆ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂತ. ಬಟ್ ಜಾರಿ ಆಗೋದು ತುಂಬಾ ಕಡಿಮೆ. ಹೇಳಿರೋದನ್ನು ಮಾಡಿರ್ತಾರೆ ಅಥವಾ ಜಾರಿ ಆಗೋದೇ ಒಂದಾಗಿರುತ್ತೆ. ಸೊ ಹಾಗಾಗಿ ಅವ್ರು ಹೇಳಿರೋದನ್ನು ನಾನು ನಿಮಗೆ ಹೇಳ್ತೀನಿ ಅಷ್ಟೇ. ಮತ್ತೆ ಬಂದಿಲ್ಲ ಅಂದ ತಕ್ಷಣ ನಮ್ಮದು ಫೇಕ್ ನ್ಯೂಸ್ ಅಂತೆಲ್ಲ ಕಮೆಂಟ್ ಮಾಡಿಬಿಡ್ತೀರ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಏನು ಹೇಳಿರ್ತಾರೋ ನಾವು ನಿಮಗೆ ಅದೇ ಹೇಳ್ತೀವಿ. ಅದಾಗಿಲ್ಲ ಅಂದ ತಕ್ಷಣ ನಾವು ಫೇಕ್ ನ್ಯೂಸ್ ಹೇಳ್ತಾ ಇದ್ದೀವಿ ಅಂತಲ್ಲ. ಹಾಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಕೂಡ ತಿಳಿಸಿದ್ದೆ. ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿನ ಶುರು ಮಾಡಿದ್ದಾರೆ. APL, BPL ಹಾಗೆ ಅಂತ್ಯೋದಯ ಕಾರ್ಡ್, ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ಇದೇ 8ನೇ ತಾರೀಕಿಂದ, ಮೇ 8ನೇ ತಾರೀಕಿಂದ ಶುರು ಮಾಡಿದ್ದಾರೆ. ಸೊ ಏನೇ ತಿದ್ದುಪಡಿ ಇದ್ರೂ ಕೂಡ ಬೆಂಗಳೂರು 1 ಗ್ರಾಮ 1 ಅದೊಂದೇ ಅಲ್ಲ, ಎಲ್ಲ CSC ಸೆಂಟರ್ಸ್ಗಳಲ್ಲೂ ಕೂಡ ಇವಾಗ ಮಾಡಿಕೊಡ್ತಾ ಇದ್ದಾರೆ. ಮುಂಚೆ ಬರೀ ಗ್ರಾಮ 1 ಕರ್ನಾಟಕ 1 ಸೆಂಟ್ರಲ್ಲಿ ಮಾತ್ರ ಅದು ಲಿಂಕ್ಗಳು ಬಿಡ್ತಾಯಿದ್ರು. ಬಟ್ ಇವಾಗ ಎಲ್ಲ CSC ಸೆಂಟರ್ಸ್ಗಳಲ್ಲೂ ಕೂಡ ಬಿಡ್ತಿದ್ದಾರೆ. ಮೇ 8ನೇ ತಾರೀಕಿಂದನೇ ಲಿಂಕ್ ಓಪನ್ ಆಗಿದೆ. ಸೊ ಹಾಗಾಗಿ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಇನ್ನೂ ಕೊಟ್ಟಿಲ್ಲ. ಯಾರೆಲ್ಲ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ, ಇಲ್ಲ ಈ ಶ್ರಮ ಕಾರ್ಡ್ ಇರೋರಿಗೆ, ಇಲ್ಲಾಂದರೆ ಬುಡಕಟ್ಟು ಜನಾಂಗದವರಿಗೆ, ಇವು 3 ಹೆಲ್ತ್ ಎಮರ್ಜೆನ್ಸಿ ಯಾರ ಹತ್ರ ಎಲ್ಲ ಈ ಶ್ರಮ ಕಾರ್ಡ್ ಇದೆ ಅಥವಾ ಬುಡಕಟ್ಟು ಜನಾಂಗದವ್ರು ಮಾತ್ರ BPL ಕಾರ್ಡ್ಗೆ, ಹೊಸ BPL ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಜನರಲ್ ಕ್ಯಾಟಗರಿ ಅವ್ರಿಗಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅಪ್ರೂವಲ್ ಆಗಿರ್ಬೋದು, ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ನ ಕೊಟ್ಟಿಲ್ಲ. ಅಪ್ಡೇಟ್ನ ಕೊಟ್ಟಿರೋದೆಲ್ಲ ನಿಮಗೆ ತಿಳಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.